ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭರತ್ ತುಂಬಾ ಕುತಂತ್ರ ಮಾಡಿ ಕೊನೆಗೂ ಇಲ್ಲಿ ಮಹಾದೇವ ಪಾಟಿಗೆ ಬರ್ತಿರೋ ರೀತಿ ಲಾಕ್ ಮಾಡ್ತಾರೆ. ಈ ಕಡೆ ಕಾವ್ಯನ ತಾನೇ ಪಾಟಿಗೆ ಕರ್ಕೊಂಡು ಬರ್ತಾರೆ ಭರತ್. ತದನಂತರ ಇಲ್ಲಿ ಮಹಾದೇವ್ ಅವ್ರಿಗೆ ಕಾಲ್ ಮಾಡಿದ್ದೆ, ನಿನ್ನ ಹೆಂಡತಿಯನ್ನು ಇಲ್ಲೇ ಕರ್ಕೊಂಡು ಬಂದಿದ್ದು ನಾನೇ, ಜೊತೆಗೆ ಅಲ್ಲಿ ನಿನ್ನ ಲಾಕ್ ಮಾಡಿಸಿರೋದು ನಾನೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ನಿನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ ಅಂತ ಕೂಡ ಹೇಳಿದಾಗ ಅದ ಕಡೆ ಮಹಾದೇವ, ನನ್ನ ಹೆಂಡತಿಯಲ್ಲಿ ಚೆನ್ನಾಗಿದ್ದಾಳೆ ಅಂದರೆ ಕಾವ್ಯ ಗೊತ್ತಿದೆ ನಾನು ಅಲ್ಲಿಗೆ ಬಂದೇ ಬರ್ತೀನಿ ಅಂತ, ಅದೇ ಕಾರಣಕ್ಕೆ ಅವಳು ಖುಷಿಯಾಗಿರೋದು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಹಾದೇವ ತಲೆ ಕೆಡಿಸ್ಕೊಳ್ಳೋದಿಲ್ಲ, ತನ್ನ ಹೆಂಡತಿ ಬಗ್ಗೆ ಅನುಮಾನ ಪಡುವುದಿಲ್ಲ. ಆದರೆ ಇಲ್ಲಿ ಭರತ್ ಇವತ್ತು ಏನಾಗುತ್ತೆ ಅಂತ ಗೊತ್ತಾ, ಈ ಪಾರ್ಟಿಲಿ ನಾನು ಅವಳು ಇಬ್ಬರು ಕೂಡ ಒಂದೇ ರೂಮಲ್ಲಿ ಇರ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡುವುದಕ್ಕೆ ಮುಂದಾಗ್ತಾರೆ. ಇದರಿಂದ ರುಚಿಗೆದ್ದಂಥ ಮಹಾದೇವ ಅಲ್ಲ ಇದ್ದಂಥ ಇನ್ಸ್ಪೆಕ್ಟರ್ಗೆ ಹಿಗ್ಗಾಮುಗ್ಗ ಬಾರಿಸಿದೆ. ಕೊನೆಗೂ ಸ್ಟೇಷನ್ನಿಂದ ಪಾರ್ಟಿಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಪಾರ್ಟಿಗೆ ಎಂಟ್ರಿ ಕೊಟ್ಟಿದ್ದೆ ಭರತ್ ಮೇಲಿರೋ ಸಿಟಿಗೆ ಹಿಗ್ಗಾಮುಗ್ಗ ಬಾರಿಸೋಕೆ ಮುಂದಾಗ್ತಾರೆ. ಇದರ ನಡುವೆ ಅಲ್ಲಿಗೆ ಕಾವ್ಯ ಎಂಟ್ರಿ ಕೊಡ್ತಾಳೆ. ಕಾವ್ಯ ಎಂಟ್ರಿ ಕೊಟ್ಟಿದ್ದೆ ನಿಲ್ಲಿಸು ಮಹಾದೇವ ಅಂತ ಹೇಳ್ತಿದ್ದಾಳೆ. ಕೊನೆಗೂ ಇಲ್ಲಿ ಇಬ್ಬರ ನಡುವೆ ಒಂದು ದೊಡ್ಡ ಬೆರಕನ್ನು ಸೃಷ್ಟಿ ಮಾಡೇ ಬಿಟ್ಟರು ಭರತ್ ಅಂತ ಹೇಳ್ಬೋದು. ಅದರ ಜೊತೆಗೆ ಇಲ್ಲಿ ಮಹಾದೇವನ್ನ ಕಾವ್ಯ ತಪ್ಪು ತಿಳ್ಕೊತಿದ್ದಾಳೆ. ನೀನು ನನ್ನ ಮೇಲೆ ಡೌಟ್ ಪಟ್ಬಿಟ್ಟ, ನೀನು ನನ್ನ ಮೇಲೆ ಅನುಮಾನ ಪಟ್ಟು ನನ್ನನ್ನೇ ನಾನು ಸಾಯಿಸ್ಬಿಟ್ಟೆ ನೀನು ಅಂತ ಹೇಳಿದಾಗ ಇಲ್ಲಿ ಮಹಾದೇವ ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ. ನಿಜವಾಗ್ಲೂ ನಾನು ನಿನ್ನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಪಟ್ಟಿಲ್ಲ, ದಯವಿಟ್ಟು ನನ್ನನ್ನು ನಂಬು ಕಾವ್ಯ ಅಂತ ಹೇಳಿ ಮಹಾದೇವ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಇದಕ್ಕೆಲ್ಲ ಕಾರಣ ಭರತ್. ನೀನು ಅನ್ಕೊಂಡಾಗೆ ಭರತ್ ಒಳ್ಳೆಯವನಲ್ಲ, ಅವ್ನು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿಸ್ತಿರೋದು. ಭರತ್ ಮಾಡಿರೋ ಕುತಂತ್ರಕ್ಕೆ ಇಷ್ಟೆಲ್ಲ ನಡೀತಿದೆ ಅನ್ನೋದನ್ನು ತಿಳಿಸೋ ಪ್ರಯತ್ನಕ್ಕೆ ಮಹಾದೇವ ಮುಂದಾಗ್ತಾ ಇದ್ರು ಕೂಡ ಇಲ್ಲಿ ಕಾವ್ಯ ಮಾತ್ರ ಏನು ಮಾತಾಡಬೇಡ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿ ಜೋರಾಗಿ ಕಿಚ್ಚಿ ಹೇಳ್ತಿದ್ದಾರೆ. ಹಾಗಾಗಿ ಕುಸ್ತು ಹೋದಂತ ಮಹಾದೇವ ಅಲ್ಲಿಂದ ಹೋಗ್ತಿದ್ದಾರೆ. ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.